ಏಕೆ, ಏನಾಗಿದೆ? ಏನ್ ಮಾಡೋದು? ಈ ಹಾಳಾದ ಮನೆಯಲ್ಲಿ ಕುಳಿತು ಮೌನವಾಗಿರೋದಕ್ಕಿಂತ ಜಗಳ ಮಾಡೋದಕ್ಕಿಂತ ಮೌನವಾಗಿರೋದು ಲೇಸು ಅಂತ ಸುಮ್ಮನೆ ಕೂತಿದ್ದೆ. ಸುನೀತಾ, ಅಭಿಮಾನ ತುಂಬಿಸುವ ಅರಸನೇ ನಾನಾಗಿ ನಿನ್ನ ಗಂಡ ಆಗಿರುವಾಗ ಇದಕ್ಕಿಂತ ಬೇಸರದ ಮಾತುಗಳು. ನಿಮಗೆ ಎಷ್ಟು ಸಲ ಹೇಳಿದ್ದೀನಿ ಈ ಮನೆಯನ್ನು ಬಿಟ್ಟು ಬೇರೆ ಮನೆ ಮಾಡೋಣ ಅಂತ. ಈಗೇನು ಬೇರೆ ಮನೆ ಮಾಡ್ತಿರೋ ಅಥವಾ ಇಲ್ವೋ? ಹೌದು ಸುನೀತಾ, ಹೆತ್ತ ತಂದೆ ತಾಯಿಗಳಿಗಿಂತಲೂ ಹೆಚ್ಚಾಗಿ ನಮಗೆಲ್ಲ ತುತ್ತು ಮಾಡಿ ಓದಿಸಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ ಆ ನನ್ನಣ್ಣನನ್ನು ಬಿಟ್ಟು ಬರಲು ನನ್ನ ಮನಸ್ಸಿಗೆ ತುಂಬಾ ಬೇಸರವಾಗ್ತಾ ಇದೆ ಸುನೀತಾ. ಸರಿ, ಹಾಗಾದ್ರೆ ಇನ್ನು ಮುಂದೆ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಹೇಳೋ ಸುನೀತಾ, ಇದು ಹೊರಟೆ. ನನ್ನ ತಡೆಯುವ ಅಧಿಕಾರ ನಮಗಿಲ್ಲ. ಯಾಕೆಂದ್ರೆ ಭಾರತದ ಪಿತಾಮಹ ಭೀಷ್ಮರನ್ನು ಹಡೆದ ಗಂಗೆಯನ್ನ ತಾನು ಹೊಟ್ಟದ್ದು ಎಲ್ಲಿಗೆ ಅಂತ ಹೇಳಿ ಹೋಗೋದಿಲ್ಲ. ಅದೇ ರೀತಿ ರಭಸದಿಂದ ತನ್ನ ತಾಯಿ ಒಡಲು ಹೊಟ್ಟ ಗಂಗಾ ನದಿ ತಾನು ಎಲ್ಲಿಗೆ ಹೋಗ್ತಾನೆ ಅಂತಲೂ ಹೇಳುವುದಿಲ್ಲ. ಆದರೂ ಗಂಡನಾದವನ ಮುಂದೆ ಸತ್ಯ ಬಿಚ್ಚಿ ಹೇಳುವುದು ಸತಿಯ ಧರ್ಮ. ನೋಡಿ, ಒಟ್ಟಿನಲ್ಲಿ ನನಗೆ ಈ ಮನೇಲಿ ಇರುವುದು ಸ್ವಲ್ಪ ಇಷ್ಟವಿಲ್ಲ. ನಿಮ್ಮ ಅಣ್ಣನ ಜೊತೆ ಇರೋದಂತೂ ನನಗಂತೂ ಬಿಲ್ಕುಲ್ ಆಗುದಿಲ್ಲ. ಈಗೇನು ಬೇರೆ ಮನೆ ಮಾಡ್ತೀರೋ ಅಥವಾ ಎರಡರಲ್ಲೊಂದು ನಿರ್ಧಾರ ಆಗ್ಲೇಬೇಕು. ನೋಡು ಸುನೀತಾ, ನನಗೆ ಸ್ವಲ್ಪ ಕಾಲಾವಕಾಶ ಕೊಡು. ಅದೇ ನಿಮ್ಮ ಅಣ್ಣನವರು ನನ್ನನ್ನು ಅರ್ಜೆಂಟ್ ಬರಲಿಕ್ಕೆ ಹೇಳಿದ್ದಾರೆ. ಹೋಗಿ ಬಂದ ತಕ್ಷಣ ಈ ನಿನ್ನ ಮಾತನ್ನು ನೆರವೇರಿಸ್ಕೊಡ್ತೀನಿ, ಆಯ್ತಾ? ಸತ್ಯವಾಗಿಯೂ? ಪ್ರಾಮಿಸ. ಆಹಾ, ನಿಮ್ಮ ಮಾತುಗಳನ್ನ ಕೇಳಿ ಈ ನನ್ನ ಮನಸ್ಸು ತುಂಬಾ ಉಲ್ಲಾಸವೇ ಆಯ್ತು. ಸುನೀತಾ, ಹಾಡು ಈ ನಿನ್ನ ಒಂದು ಸುಮಧುರ.
ನಾನಿನ್ನು ಮನೆಗೆ ಬರ್ತೇನೆ. ಆಯ್ತು, ಹೋಗ್ಬನ್ನಿ. ಬಲವಿದ್ರೂ ಮನುಷ್ಯನ ಪ್ರಾಣಿಗೊಂದು ಛಲವಿರಬೇಕು. ಆ ಛಲವನ್ನು ನಡೆಸಿಕೊಳ್ಳಬೇಕಾದ್ರೆ ಕಲಿಯೂ ಬೇಕು. ಆ ಕಲಿಗೆ ಬೆಲೆ ಸಿಗಬೇಕಾದ್ರೆ ರಾತ್ರಿ ಫೋನ್ ಮಾಡಿದ ನಮ್ಮ ಮಣ್ಣಿನ ಕಂಡೀಷನ್ಗೆ ಬೆಲೆ ಬರೋ ಹಾಗೆ ನಾನಿವತ್ತು ಮಾಡಲೇಬೇಕು. ಸುನೀತಾ, ಸುನೀತಾ, ಇದೇನಮ್ಮ? ಯಾವುದೇ ವಿಚಾರದಲ್ಲಿ ಮಗ್ನಳಾಗಿ ಕುಳಿತಿರುವೆ ಇಲ್ಲ ಯಾಕಮ್ಮ? ಮೈಯಲ್ಲಿ ಹುಷಾರಿಲ್ವೇ? ಹಾಗಿದ್ರೆ ಹೇಳಮ್ಮ, ಡಾಕ್ಟರ್ನಾದರೂ ಕರೆದುಕೊಂಡು ಬರುತ್ತೇನೆ. ನನ್ನ ಈ ಮನೋರೋಗವೆಂಬ ಕಾಯಿಲೆಗೆ ನಿನ್ನ ಯಾವ ಡಾಕ್ಟರ್ ಇಂದ ಗುಣವಾಗುವುದಿಲ್ಲ ಮಾವ. ಅದಕ್ಕಾಗಿ ನೀವೇ ಡಾಕ್ಟರ್ ಆಗಿ ನನಗೆ ಚುಚ್ಚುಮದ್ದು ಕೊಟ್ರೆ ಗುಣವಾದ್ರೂ ಆಗುತ್ತೆ. ಅದಾಗ ನಿನ್ನ ಮನರೋಗದ ಕಾಯಿಲೆ ಬಿದ್ದಿದೆಯಮ್ಮ. ಅದು ನನ್ನಿಂದ ಗುಣವಾಗುವಂತಿದ್ದರೆ ಸತ್ಯವಾಗಿಯೂ ಅದನ್ನು ನೆರವೇರಿಸಿಕೊಡು. ಮಾತು ಕೊಟ್ಟು ಮತ್ತೆ ಹೀನನಾಗುವುದಂತೂ ಈ ಧರ್ಮರಾಜನ ಬಾಳಿನ ಚರಿತ್ರೆ. ನನ್ನ ಬಾಳಿನ ತೂಗು ತೊಟ್ಟಿಲಂತೆ ನಿತ್ಯ ತೂಗುವ ನನ್ನ ತಮ್ಮಂದಿರ ಬಾಳಿನ ನಿತ್ಯ ಜ್ಯೋತಿಯಾಗಿ ನೀತಿ ಮಾರ್ಗ ಹಿಡಿಸುವುದೇ ನನ್ನ ಧರ್ಮ. ಅದಾವ ಮಾತು ಬೇಗ ಹೇಳಮ್ಮ. ಹೇಳ್ತೀನಿ ಮಾವ, ಖಂಡಿತವಾಗ್ಲೂ ಹೇಳ್ತೀನಿ. ಹಿಂದೆ ನನ್ನ ಅಕ್ಕ ನಿಮ್ಮನ್ನು ಪ್ರೀತಿ ಮಾಡಿ ನಿಮ್ಮನ್ನ ಮದುವೆ ಆಗ್ಬೇಕು ಅಂತ ಬಂದಾಗ ನೀವು ತಿರಸ್ಕರಿಸಿದ್ದು ನಿಜಾನ? ನಿಜ ನಿಜ. ಅದೆಲ್ಲ ಈಗ ನಿನಗೇಕಮ್ಮ ಬೇಕಾಗಿದೆ, ಖಂಡಿತವಾಗ್ಲೂ ನನಗೆ ಬೇಕಾಗಿದೆ. ಹಿಂದೆ ನನ್ನ ಅಕ್ಕ ನಿಮ್ಮ ಮೇಲೆ ಮನಸ್ಸಿಟ್ಟುಕೊಂಡು ಹಾಕಿ ಸತ್ ಹೋದ್ಲು. ಆದ್ರೆ ಈಗ ಇವಳು ನಿಮ್ಮ ಮೇಲೆ ಮನಸ್ಸು ಮಾಡಿದ್ದಾಳೆ ಮಾವ. ಅದೇ ಸುರಿತಾನೆ ಹೇಳ್ತಾ ಇದ್ದೀನಿ. ತಡ ಮಾಡದೆ ಬೇಗ ಬಂದು ಬಿಗಿದಪ್ಪಿ ನನ್ನ ಆಸೆಯನ್ನು ಪೂರೈಸು ಬಾ ರಾಜ. ನಮ್ಮನ್ನ ಮಡದಿಯನ್ನು ಮೋಹಿಸಿ ಈ ಸಮಾಜದಲ್ಲಿ ಬಂಡವಾಳ ಸಾಧಿಸುವುದಕ್ಕಿಂತ ದೇವರಂತಿರುವ ನಿನ್ನ ಮಾವನ ಮೇಲೆ ಎಂತ ಮಾತಿನ ವಾಗ್ವಾದ ಹಾಕಿ ಮೋಸದ ತಿರುವಿನಲ್ಲಿ ಸಿಲುಕಿಸಿದೆಯ ಚಾಂಡಾಲಿನಿ. ನನ್ನ ತಮ್ಮನ ಮಡದಿಯಾಗಿ ಬಂದ ನೀನು ನನ್ನ ಮೇಲೆ ಮೋಹದ ಮಾತಿಗೆ ಪಾಪಾತ್ಮಳೆ. ಇವನು ಯಾವತ್ತಿದ್ದರೂ ಧರ್ಮರಾಜನು. ಬಿಟ್ಟು ಬಿಡೋ ನಿನ್ನ ಒಡಲುಡಿಯನ್ನು. ಇಲ್ಲದಿದ್ದರೆ ನಿಮ್ಮಿಂದ ಏನು ಮಾಡ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಧರ್ಮವಂತ ರಾಜನಾಗಿ ಸತ್ಯ ಧರ್ಮದಲ್ಲಿ ನಡೆಯಬೇಕಾದ ವ್ಯಕ್ತಿ ನೀವು. ಹಾಗಿದ್ದ ಮೇಲೆ ಮಾತು ಕೊಟ್ಟ ಮೇಲೆ ಆ ಮಾತಿಗೆ ಬರೆಯುತ್ತಾ ಇದ್ದೀರಲ್ಲ, ಹೇಳಿದರೆ ನಿಮ್ಮ ಧರ್ಮದ ಮಾತು. ಸುನೀತಾ, ಸುನೀತಾ, ಇದೆಂತ ಕಠೋರ ಪರೀಕ್ಷೆಗೆ. ಇದೆಂತ ಕಠೋರ ಪರೀಕ್ಷೆಗೆ ಗುರಿ ಮಾಡಿದೆಯಪ್ಪ. ನನ್ನ ತಮ್ಮನ ಮಡದಿಯ ನನ್ನ ಮನೆಯಂತಿರುವ ನಿನ್ನ ಮೇಲೆ ನಾನು ಕಣ್ಣು ಬೇಡಮ್ಮ, ಬೇಡ. ಮಾತು ಕೊಟ್ಟ ಪ್ರತಿಕಾರಕ್ಕಾಗಿ ನನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ಆದರೆ ಈ ಧರ್ಮರಾಜನ ಹೆಸರಿಗೆ ಕಳಂಕ ಹಚ್ಚಬೇಡ ಮಗಳೇ. ನಿನ್ನ ಕಾಲಿಗೆ ಬಿದ್ದರೂ ಶುದ್ಧವಾಗೋದಿಲ್ಲ ಮಾವ. ಧರ್ಮವಂತನಾಗಿ ಧರ್ಮದ ಮಾತನ್ನು ಕೊಟ್ಟಿದ್ದೀಯ. ಧರ್ಮವಾಗಿ ನಡೆದುಕೊಳ್ಳಬೇಕೇ ಹೊರತು ಈ ರೀತಿ ತಿರುಗಿ ಬೀಳಬಾರ್ದು ಮಾವ. ಹಠ ಹಿಡಿಯಬೇಡ. ನೀನು ಅದೇ ಹಠ ಹಿಡಿದರೆ ನನಗೆ ಗುಟುಕು ನೀರಿಗೂ ಸಹ ಗತಿ ಇಲ್ಲದೆ ಸತ್ತ. ಆ ಪಾಪ ನನ್ನಿಂದ ಪರಿಹಾರವಾಗಲಾರದು ಮಗಳೇ. ಆ ಮಾತನ್ನು
ಕಠೋರವಾಗಿ ಮಾಡಿ ಈ ಸಮಾಜದಲ್ಲಿ ನನ್ನನ್ನು ಕುಲಕಂಟಕನನ್ನಾಗಿ ಮಾಡಿ ಈ ಪವಿತ್ರ ನೆಲದಲ್ಲಿ ಅಪವಿತ್ರ ಪಾದ ಹಾಕಿಸಬೇಡಪ್ಪ. ಬೇಗ ಈ ಧರ್ಮರಾಜನ ಮೇಲೆ ದಯೆ ತೋರಿ ಈ ಮನೆಯ ಮರ್ಯಾದೆ ಉಳಿಸಬಾರಲಕ್ಕ. ಆಯ್ತಾಯ್ತು, ಇಷ್ಟೊಂದು ಆಳುವ ಅವಶ್ಯಕತೆ ಇಲ್ಲ. ನಾನು ಹೇಳಿದ ಮಾತಿಗೆ ನೀನು ಒಪ್ಪಿಕೊಂಡಿದ್ದೀಯ ಆದ್ರೆ, ನನ್ನ ಅಣ್ಣನ ಮಾತನ್ನು ನಡೆಸಿಕೊಟ್ಟಿದ್ದೀಯ ಆದ್ರೆ, ನನ್ನ ಮೊದಲ ಮಾತನ್ನ ವಾಪಸ್ ತೆಗೆದುಕೊಳ್ತೀನಿ. ನೀವು ಈ ಕಂಡೀಷನ್ಗೆ ಒಪ್ಪಿಕೊಳ್ಬೇಕು. ಒಂದು, ಇಲ್ಲ ನನ್ನ ದೇಹ ಸವಿಯನ್ನ ನೀವು ಸವಿಬೇಕು. ಇದಕ್ಕೆ ಒಪ್ಪಿಕೊಂಡ್ರೆ ಮಾತ್ರ ನಾನು ನೀವು ದೂರ ದೂರ. ಇಲ್ಲವಾದ್ರೆ ಮೊದಲು ನಿನ್ನ ಪ್ರೇಮ ಬಂಧನದಿಂದ ಪಾರು ಮಾಡಿದರೆ ಸಾಕು. ನಿಮ್ಮಣ್ಣನ ಏನೇ ಕಂಡೀಷನ್ ಇದ್ರು ನಾನು ಮೊದಲು ಒಪ್ಕೊಳ್ತೀನಮ್ಮ. ಈ ಮಾರುತೇಶ್ವರನ ಸಾಕ್ಷಿಯಾಗಿ ಹೇಳಮ್ಮ. ಅದಕ್ಕಾಗಿ ಅಲ್ವೇ ನಾನಿಷ್ಟೆಲ್ಲ ಮಾಡಿದ್ದು. ಬನ್ನಿ ಸಾಯಿಸ್ರೆ, ಬನ್ನಿ. ಧರ್ಮರಾಜ್, ಯು ಆರ್ ಅಂಡರ್ ಅರೆಸ್ಟ್. ಬಿಸಿ ಅರೆಸ್ಟ್ ಮಾಡ್ರಿ ಇವರನ್ನ. ಇದೇನೋ ತಮ್ಮ, ಇದೇನೋ ತಮ್ಮ ಏಕಾಏಕಿ ಸಾಹೇಬನಾಗಿ ಬಂದು ನನ್ನನ್ನು ಅರೆಸ್ಟ್ ಮಾಡ್ತಿದ್ದೀಯಲ್ಲೋ? ಯಾಕೋ ನಾನೇನು ತಪ್ಪು ಮಾಡಿರುವೆನ ತಮ್ಮ? ಏನು ಹುಡುಗಾಟ ಮಾಡ್ತೀಯಾ? ಮುಚ್ಚು ಬಾಯ್ನ. ಯಾರನ್ನ ಕೇಳಿ ನಿನಗೆ ಅಣ್ಣ ಎಂದು ಹೇಳಿಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಮಾಡಬಾರದ ಎಸಿ ಕೆಲಸ ಮಾಡಿ ಬಾಲಿದ ತಮ್ಮನ ಮುಂದೆ ನಾಟಕ ಮಾಡ್ತಾ ಇದ್ದೀಯಾ? ಪಿಸಿ ಬೇಗ ತೊಡಸ್ರಿ. ನಾನು ಮಾಡಿದ್ದಾದರೂ ಏನು ಹೇಳತ್ತಮ್ಮ? ನಾನು ಮಾಡಿದ್ದಾದರೂ ಏನು ಹೇಳ? ಕ್ರಾಂತಿ ನಡೆಯುವ ಜಾಗದಲ್ಲಿ ಶಾಂತಿ ಬೀಜವ ಬಿತ್ತಿ ಎಲ್ಲರೂ ಒಂದೇ ಎಂಬ ಭಾವನೆ ಮೂಡಿಸುವ ನನ್ನ ಜೀವದ ಗೆಳೆಯ ಶಶಿಧರನ ಕೊಂದಿದ್ದೀಯಲ್ಲ, ಅದಕ್ಕೆ ನಿನ್ನನ್ನು ಎಳೆದೊಯ್ಯಲು ಬಂದಿರುವೆ. ಏನು? ಶ್ರೀಮಂತ ಶಶಿಧರನ ಕೊಲೆ ಆಯಿತು. ಅದನ್ನು ನಾನು ಮಾಡಿದ್ದೇನೆ. ಅಂತ ಕೆಟ್ಟ ಕೆಲಸ ಮಾಡಲು ನನ್ನ ಮನಸ್ಸು ಒಪ್ಪುತ್ತೇನೋ? ಹೇಳು ಶ್ರೀಕಾಂತ. ನನ್ನ ಜೀವನ ಅಣ್ಣನೇ ಸತ್ತು ಹೋದ ಮೇಲೆ ಮುಂದೆ ಹೇಗ್ರಿ ನನ್ನ ಗತಿ? ಸಮಾಧಾನ ಮಾಡಿಕೊಳ್ಳಮ್ಮ, ನಾವೆಲ್ಲರೂ ಕಾನೂನಿನ ಪ್ರಕಾರ ಕೆಲಸ ಮಾಡ್ತೀವಿ. ಹೇಳು, ಧರ್ಮವಂತ, ನೀತಿವಂತ, ಗುಣವಂತ ಈ ಮಾಡೋದೆಲ್ಲ ಎಸಿ ಕೆಲಸ ಮಾಡಿ ನಮ್ಮ ಮಗಕ್ಕೆ ಮೆಸಿ ಬೆಳೆದು ಬಿಟ್ಟೆ. ಈ ಧರ್ಮರಾಜನ ವಂಶನೇ ಹೀಗೆ ಅಂತ ಅಪಕೀರ್ತಿ ತಂದು ಬಿಟ್ಟೆ. ಅಪಕೀರ್ತಿ, ಅಪಕೀರ್ತಿ. ತಮ್ಮ, ಬಳ ಬಳ ಮಾತಾಡಿ ನನ್ನ ಹೊಟ್ಟೆಗೆ ಕಿಚ್ಚು ಸುರಿಸಬೇಡ. ನ್ಯಾಯ, ನೀತಿ, ಧರ್ಮ, ಸತ್ಯ, ಅಹಿಂಸೆ ಎಂಬ 5 ಪವಿತ್ರ ಬೆರಳಿನಿಂದ ನಿತ್ಯ 25 ವರ್ಷ ನಿನಗೆ ತುತ್ತು ಮಾಡಿ ಉಣಿಸಿದ ಋಣ ಇಂದು ಕಡಿದು ಹೋಯಿತು. ಈ ಹಿಂದೆ ನಿಮಗೆಲ್ಲ ಕಾಲರ ಬಂದಾಗ ಆಸ್ಪತ್ರೆಗೆಂದು 10 ಕಿಲೋಮೀಟರ್ ನಿಮ್ಮಿಬ್ಬರನ್ನು ನನ್ನ 2 ದುಬ್ಬದ ಮೇಲೆ ಹೊತ್ತುಕೊಂಡು ಹೋಗುತ್ತಿರುವಾಗ ನನ್ನ ಮೈಯೆಲ್ಲ ಮೈ ಅಣ್ಣನಾಗಿತ್ತು. ಅದನ್ನು ಮಾರ್ತೇನೋ ತಮ್ಮ, ಅದನ್ನು ಮಾರ್ತೇನೋ?
ಹೇ, ನಿನ್ನ ಮಾತಿನ ಒಗಟು ನನಗೆ ಬೇಕಾಗಿಲ್ಲ. ಮರ್ಯಾದೆಯಿಂದ ಒಪ್ಪಿಕೊಳ್ಳದಿದ್ದರೆ ಇದೇ ಪೊಲೀಸ್ ಬೆಲ್ಟ್ ಇಂದ ನಿನ್ನ ಮೈ ಚರ್ಮ ಸುಲ್ಬಿಡ್ತೀನಿ. ಹೊಡೆಯಪ್ಪ ಹೊಡೆ, ನಿನ್ನ ಮನಸ್ಸಿಗೆ ತೃಪ್ತಿ. ಆದರೆ ಆ ಕೊಲೆಗಡಿಕ ನಾನೇ ಅಂತ ಮಾತ್ರ ಹೇಳ್ಬೇಕು. ಅಂತ ಕೆಟ್ಟ ಕೆಲಸ ಮಾಡಲು ನನ್ನ ಮನಸ್ಸು ಒಪ್ಪುತ್ತೇನೋ? ಹೇಳು ಶ್ರೀಕಾಂತ, ಹೇಳು. ನಿತ್ಯ ಸೇವಕನಾಗಿ ಒತ್ತು ಕಳೆದ ನಾನು ಆಯಿಸಿ ಕೆಲಸ ಮಾಡಲು ಇಲ್ಲಿಯವರೆಗೆ ನಿಮ್ಮಣ್ಣನ ಗುಣವ ನೀನು ಅರಿತೇ ಇಲ್ಲವೇನ ತಮ್ಮ? ಹಾಗಂತ ವಿಚಾರ ಮಾಡಿ ಒಯ್ಯೋ ನನ್ನನ್ನು ಕಾರಾಗೃಹಕ್ಕೆ. ತಪ್ಪು ಮಾಡದ ಅಣ್ಣನನ್ನು ಸ್ವಂತ ತಮ್ಮನೇ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸಿದ್ದಾನೆಂದು ಈ ಸಮಾಜದವರಿಗೆ ನನ್ನ ಮಾನ ಕೈಬೇಡ ತಮ್ಮ. ವಿಚಾರ ಮಾಡಿ ನೋಡೋ, ವಿಚಾರ. ಹೌದು, ನನ್ನಣ್ಣ ಇಂಥ ತಪ್ಪು ಮಾಡುವನಲ್ಲ. ಇದರಲ್ಲೇನೋ ಮೋಸ ಇದೆ. ತುತ್ತು ಮಾಡಿ ಹೆತ್ತ ತಂದೆ ತಾಯಿಯಂತೆ ಉಣಿಸಿ ಬೆಳೆಸಿ ಓದಿಸಿದ ನನ್ನ ಅಣ್ಣನನ್ನು ಎಳೆದು ಛೇ, ಇದು ಮಹಾ ಅಪರಾಧ. ಇದು ಮೋಸಾನೇ ನಿಜ. ತಮ್ಮ, ಜನಗಳ ನ್ಯಾಯ ರಕ್ಷಣೆಗಾಗಿ ತೊಟ್ಟ ಈ ನಿನ್ನ ಕಾಕಿ ನ್ಯಾಯ ಮಾರ್ಗಕ್ಕೆ ಸಮ್ಮತವಾಗಿರಲಿ. ತಪ್ಪು ಮಾಡಿದ ಆರೋಪಿ ಅಣ್ಣನೇ ಆಗಲಿ ತಮ್ಮನೇ ಆಗಲಿ, ಹೆತ್ತ ಮಾತಾಪಿತರೇ ಆಗಲಿ, ಅವರನ್ನು ಬಂಧಿಸಿ ನ್ಯಾಯವನ್ನು ದೊರಕಿಸಿಕೊಡುವುದೇ ನೀನು ಹಾಕಿರುವ ಕಾಕಿಯ ಕರ್ತವ್ಯ. ಇದು ರಾಮ ವಚನ. ಅಣ್ಣ, ಬೇಗ ಹೇಳು, ಈ ಕೊಲೆಗೆ ಕಾರಣ ಯಾರು ಅಂತ. ಈ ಸಾಯುವರು ಬರುವ ಪೂರ್ವದಲ್ಲಿ ನಮ್ಮ ನಾಟಕ ಅರ್ಥಕ್ಕೆ ನಿಂತಿತ್ತಲ್ಲ, ಅದೇ ನೀವು ಒಪ್ಪಿಕೊಳ್ಳುವ ಸಂಬಂಧ. ಅದೇ ರೀತಿ ನೀವೀಗ ಒಪ್ಪಿಕೊಂಡ್ರೆ ನನಗೂ ಒಳ್ಳೇದು, ನಿಮಗೂ ಒಳ್ಳೇದು. ಬೇಗ ಈ ಕೇಸ್ನಲ್ಲಿ ಒಪ್ಪಿಕೊಂಡ್ಬಿಡಿ ಮಾವ, ನನ್ನ ಮುದ್ದು ಮಾವ. ಆಯ್ತಮ್ಮ, ಆಯ್ತು. ಇದಾದ ದೊಡ್ಡ ಮಾತು. ಶ್ರೀ ಗುರು ಅಖಂಡ್ ಮೊದಲು ನಿನ್ನ ಪ್ರೇಮ ಬಂಧನದಿಂದ ಪಾರು ಮಾಡಿದ ಶ್ರೀ ಗುರು ಅಖಂಡೇಶ್ವರ ದೇವರು ದೊಡ್ಡವರು. ಸಾಹೇಬ್ರ, ರೀ ಸಾಹೇಬ್ರ, ರೀ ಸಾಹೇಬ್ರ, ನನ್ನ ತಪ್ಪನ್ನು ಮನ್ನಿಸಿ ಬಿಡ್ರಿ ಸಾಹೇಬ್ರ. ಕೆಟ್ಟವನೇ, ನನ್ನ ತಪ್ಪನ್ನು ಮನ್ನಿಸಿ ಬಿಡ್ರಿ ಸಾಹೇಬ್ರ. ಆ ಶಶಿಧರನ ಕೊಲೆ ನಾನೇ ಮಾಡಿದ್ದೇನೆ ಸಾಹೇಬ್ರ, ನಾನೇ ಮಾಡಿದ್ದೇನೆ. ಉಂಡ ಮನೆಗೆ ಎರಡು ಬಗೆಯುವ ಬಂಡ. ನಿನ್ನನ್ನು ನನ್ನ ಅಣ್ಣನೆಂದು ಹೇಳಿಕೊಳ್ಳೋದಕ್ಕೆ ನನಗೆ ನಾಚಿಕೆಯಾಗ್ತಾ ಇದೆ. ನೀನು ನಮಗೆ ಉಣಿಸಿ ಬೆಳೆಸುವಾಗ ಹೀಗಿದೆ ಅಂತ ನಮಗೆ ತಿಳಿದಿರಲಿಲ್ಲ. ಬಿಸಿ, ಬೇಗ ಹೇಳ್ಕೊಂಡ್ ಬರ್ರಿ. ನವನಾದ ನಿನಗೆ ಅದು ಹೇಗೆ ತಿಳಿತೈತಪ್ಪ? ಅದು ನನ್ನ ಪ್ರಾರಬ್ಧ. ಅಯ್ಯೋ, ಅನೇಕ ಜನ ತಮ್ಮಂದಿರನ್ನು ಪಡೆದ ನನ್ನ ಜನ ಬಂಧುಗಳು, ಬೇಗ ಈ ಧರ್ಮರಾಜನ ಸ್ಥಿತಿಯನ್ನು ನೋಡಿ ಉತ್ತರ ಕೊಡಿರೋ, ನೀವೆಲ್ಲ ಉತ್ತರ ಕೊಡಿರಿ. ಸುನೀತಾ, ಗಿರಿಜಾ, ಸುನೀತಾ, ಏನು ಅರಿಯದ ಗಿರಿಜಳನ್ನು ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನಮ್ಮ. ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಮ್ಮ. ನಾನು ಹೋಗಿ ಬರುತ್ತೇನಮ್ಮ. ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಮ್ಮ.
ಮತ್ತೆ ಯಾಕೆ ಬರ್ತೀರಿ? ಅಲ್ಲೇ ಬಿದ್ದು ಸಾಯ್ರಿ. ಬಿಸಿ ಬರ್ರಿ. ಕರ್ಮಕ್ಕೆ ತೊಡಗಿದ ವಿಧಿ ಸಂತೋನೆ ವಿದ್ಯುಯಾನ ಪಾಲಿನ ವಿಧಿ ವಿದ್ಯುಯಾನ ಪಾಲಿನ ವಿಧಿ ಸತ್ಯ ನುಡಿಯ ಪಾಲಿಸಿ ಸೋದರರ ತಲಗಿದೆ ದೇವ ಕೊಟ್ಟ ವರವಿದು ನಿಮ್ಮ ಹಿರಿಮನೆ ನಿಮ್ಮ ಹಿರಿಮನೆ ಸತ್ಯ ನುಡಿಯ ಪಾಲಿಸಿ ಸೋದರರ ತಲಗಿದೆ ದೇವ ಕೊಟ್ಟ ವರವಿದು ನಿಮ್ಮ ಹಿರಿಮನೆ ನಿಮ್ಮ ಹಿರಿಮನೆ ನಿರಪರಾಗಿ ಆದ ನಾನು ಅಪರಾಧ ನಿರಪರಾಗಿ ಆದ ನಾನು ಅಪರಾಧ ಜಗದ ಕಣ್ಣಿಗೆ ಈ ಜನರ ಕಣ್ಣಿಗೆ ಜಗದ ಕಣ್ಣಿಗೆ ಈ ಜನರ ಕಣ್ಣಿಗೆ ಜಗದ ಕಣ್ಣಿಗೆ ಜನರ ಕಣ್ಣಿಗೆ ಸತ್ಯ ನುಡಿಯ ಪಾಲಿಸಿ ಸೋದರರ ಸಲಹಿದೆ ದೇವ ಕೊಟ್ಟ ವರವಿದು ನಿಮ್ಮ ಹಿರಿಮೆಗೆ ನಿಮ್ಮ ಸಕ್ಸಸ್ ಸಕ್ಸಸ್ ಅಂತೂ ನಮ್ಮ ಅಣ್ಣನ ಕಂಡೀಷನ್ಗೆ ಬೆಲೆ ಬರೋ ಹಾಗೆ ನಾನು ಮಾಡ್ತೀನಿ. ಇನ್ನು ಈ ಮನೆಗೆ ನಾನೇ ಮಹಾರಾಣಿ. ಸುನೀತಾ, ಮಾವ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲಿ ಹೋದ್ರು? ಬಂದ್ಯಾ ಬಂದೇ ಬಿಟ್ಯಾ? ನೀನು ಬರೋದಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಪಾಪ ಅಲ್ಲಿಂದ ಇಲ್ಲಿಂದ ಬಿಸಿಲಿಂದ ದಣಿದು ಬಂದಿದ್ದೀಯಾ? ಟೀ ಕುಡಿತೀಯೋ, ಕಾಫಿ ಕುಡಿತೀಯೋ, ಬೂಸ್ಟ್ ಕುಡಿತೀಯೋ? ನೀನು ಮುಖಕ್ಕೆ ಏನು ಬೇರೆ ಕೇಳು. ಕೂಡಿದ್ರೆ ರಮಣಕಾಂತ ಇಲ್ಲ ಅಂತ ಓಡೋಡಿ ಬಂದಿರ್ಬೇಕೇನು? ನನ್ನ ಅಣ್ಣನನ್ನ ಕೊಲೆ ಮಾಡಿ ಈಗ ತಾನೇ ಜೈಲ್ ಕಮ್ಮಿ ಇಳಿಸಿಕೆ ಹೋಗ್ತಿದ್ದಾನೆ. ಹೋಗುದಾದ್ರೆ ನೀನು ಹೋಗು. ಏನಮ್ಮ, ಏನ್ ಹೇಳ್ತಾ ಇದೀಯ ನೀನು? ಬಾಯಿ ಮುಚ್ಚೆ ಹಗಣಿಗಿತ್ತಿ ಹಬ್ಬ ಮಾಡಿದ್ರೆ ಊರ್ಗಂಡ ಉಪವಾಸ ಇದ್ದಂತೆ. ನಿನ್ನ ನೋಡಿ ಹೇಳಿರ್ಬೇಕು. ಮಾಡಿದೆಲ್ಲ ಮಾಡ್ಬಿಟ್ಟು ಈಗ ಏನಾಯ್ತು ಅಂತ ಕೇಳಕ್ ಬಂದಿದ್ದೀನಿ. ಬಿಟ್ಟ ಅಂದ್ರೆ ಮುಖ ಮೂತಿ ಎರಡಾಗಿರ್ಬೇಕು. ಹೋಗ ಇಲ್ಲಿಂದ. ಶಿವ ಹೇಗಿದೆ ಬೇರೆ ನುಡಿಗಳು? ಯಾಕಿಂತ ಮಾತು? ಯಾಕಿಂತ ಮಾತು? ಬೇಗ ಹೋಗಿ. ನೀನು ಹೋಗದೇ ಇದ್ರೆ ಪಾಪ ನಿನ್ನ ರಮಣಕಾಂತ ಎಲ್ಲಿ ಬೇಜಾರು ಮಾಡ್ಕೊಳ್ಬಹುದು. ಸುಮ್ಮನೆ ಇಲ್ಲಿಂದ ಹೋಗಿ ಹೊಟ್ಟೋಗೆ ಇಲ್ಲಿಂದ. ಬಾಬಾ ಗೂಬೆ ಮುಸುಡಿಯೋಳು ಬಂದ ಮೇಲೆ ನಾವಂದು ಮೂಡೆ ಹಾಳು ಮಾಡ್ಬಿಟ್ಲಲ್ಲ. ಇವತ್ತೇನಾದ್ರೂ ಒಂದು ಪಾರ್ಟಿ ಮಾಡ್ಲೇಬೇಕು. ಹೇಗಿದ್ರೆ ನನ್ನ ಮಾವ ಮನೇಲಿಲ್ಲ, ಇನ್ನು ಈ ಮನೇಲಿ ನಾನು ನನ್ನ ಗಂಡ. ಬರ್ಲಿ ನನ್ನ ಗಂಡ. ಬಾಬಾ, ಧರ್ಮರಾಜ ಬಾಬಾ, ಎಲ್ಲಿದ್ದೀರ ಬಾಬಾ ನೀವು? ಅಯ್ಯೋ ದೇವ್ರೆ, ನಾವೇನು ಪಾಪವನ್ನು ಮಾಡಿದ್ದೀವಿ ಅಂತ ನಮಗೆಂತ ಶಿಕ್ಷೆಯನ್ನ ಕೊಟ್ಟಿದ್ದೀರ? ಸ್ವಂತ ತನ್ನ ಒಡ ಹುಟ್ಟಿದ ಸಹೋದರರೇ ತನ್ನಣ್ಣನ ಕೈಯಲ್ಲಿ ಸಂಕೋಲೆಯನ್ನು ತೊಡಿಸುವಂತೆ ಮಾಡಿದೆಯಲ್ಲ. ಕಾಪಾಡುವ ನೀನೇ ಕಲ್ಲಾಗಿ ಕುಳಿತಿದ್ದೆ, ಆದ್ರೆ ನಮ್ಮನ್ನ ರಕ್ಷಣೆ ಮಾಡೋರಾದ್ರೂ ಯಾರು? ಗಿರಿಜಾ, ಅದೇಕೋ ದುಃಖದಿಂದ ಕಣ್ಣೀರಿಡಿತೀವಲ್ಲ, ಏಕೆ? ಏನಾಗಿದೆ? ಶ್ರೀಕಾಂತ್, ನಮ್ಮೆಲ್ಲರನ್ನ ಕಾಪಾಡುವ ದೈವವನ್ನ ಪೊಲೀಸ್ ಅವರು ಎಳೆದುಕೊಂಡು ಹೋದ್ರು. ಏನು? ನಮ್ಮನ್ನು ರಕ್ಷಣೆ ಮಾಡುವ ದೇವರೇ ರಾಕ್ಷಸನಾದನೆಂದು ಚಿಂತಿಸಬೇಡ ಗಿರಿಜಾ. ನಿನ್ನ ರಕ್ಷಣೆಗಾಗಿ ನಾನಿದ್ದೇನೆ. ನನಗೆ ತುಂಬಾನೇ ಭಯವಾಗ್ತಾ ಇದೆ.
ಭಯ ಈ ಶಶಿಕಾಂತನೆಂಬ ಸೂರ್ಯ ಪ್ರಕಾಶಮಾನದಲ್ಲಿ ನಿರ್ಭಯವಾಗಿ ಹಾರಾಡಬೇಕಾದ ನಿನಗೆ ಭಯನ ಗಿರಿಜಾ. ಉಭಯ ಗೌರವದಲ್ಲಿ ನನ್ನೊಂದಿಗೆ ಹಾಡಿ ಕುಣಿಯುತ್ತಿರಬೇಕಾದ ನೀನು ಏಕೆ ಆ ಗಂಡ ಮಾವಂದರ ಬಗ್ಗೆ ಕೊರಗಿ ಸಾಯುತ್ತಿರುವೆ? ಶಶಿಕಾಂತ್, ನಾನು ನಿನ್ನಣ್ಣನ ಹೆಂಡತಿ, ನಿನಗೆ ಅತ್ತಿಗೆ ತಾಯಿ ಸಮಾನ. ನಾನು ನಿನ್ನ ಜೊತೆಯಲ್ಲಿ ಹಾಡಿ ಕುಣಿಬೇಕೆ? ಏನಿದು ಈ ನಿನ್ನ ಮಾತಿನ ಅರ್ಥ? ಅರ್ಥ ಅನರ್ಥವೆಂದು ಚಿಂತಿಸುತ್ತಾ ಕುಳಿತರೆ ವ್ಯರ್ಥದ ಸಮಯ ಹಾರಿ ಹೋಗುವುದು ಈ ನಿನ್ನ ಮುತ್ತೈದೆಯ ಉಸಿರು. ಗಿರಿಜಾ, ಕತ್ತಲೆಯ ಬೋಳೆಂಬ ಕಾಳ್ಗಿಚ್ಚಿಗೆ ಮುಚ್ಚಿ ಮರೆಯಾಗಿ ಹೋಗಿರುವ ಆ ನಿನ್ನ ಗಂಡ ಮಾವಂದಿರು ಹಿಂತಿರುಗಿ ಬರಲಾರದ ದಾರಿಯನ್ನೇ ನೋಡಿಕೊಂಡಿರುವಾಗ ಇಲ್ಲಿ ನಿನ್ನ ಮೈದುನನಾದ ನಾನು ಮದವೇರಿ ನಿಂತಿದ್ದೇನೆ. ಬಾ ಗಿರಿಜಾ, ನನ್ನೊಂದಿಗೆ ನನ್ನ ಕೈ ಹಿಡಿಯಲು. ಲೇ ಶಶಿಕಾಂತ್, ನಿನ್ನ ಅತ್ತಿಗೆಯಾದ ನನ್ನ ಕೈ ಹಿಡಿದು ನೀನು ಕುಣಿಯಬೇಕೇನು? ನೋಡು, ದೇವ ಮಾನವರಂತಿರುವ ನನ್ನ ಮಾವನ ಆಶ್ರಯದಲ್ಲಿ ಬೆಳೆದಿದ್ದೀನಿ. ನಿನ್ನಂಥ ಮುಟ್ಟಾಳರನ್ನ ಮೆಟ್ಟಿ ಸೀಳುವಂತ ಗಂಡನೇ ಇರುವ ಶಂಕರನ ಹೆಂಡತಿ ಕಣ ನಾನು. ಕೇರ್ಫುಲ್, ಇದು ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಗೆಟ್ ಔಟ್. ವಾಟ್ ಎ ವಂಡರ್ಫುಲ್, ವಾಟ್ ಎ ವಂಡರ್ಫುಲ್. ಬಹಳ ಚೆನ್ನಾಗಿದೆ ಈ ನಿನ್ನ ನುಡಿಮುತ್ತು. ಈಗ ಯಾವನ ಒಬ್ಬ ಬೆಪ್ಪನ ಮಗ ನಮ್ಮೊಡಗೂಡಿ ಬೆಳೆದವನು, ಅದು ನಿನ್ನ ಗಂಡ. ಛೆ, ಇಲ್ಲ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಅವನನ್ನು ಮರೆತು ಬೆರೆತು ಬಿಡು ನನ್ನೊಂದಿಗೆ. ಮುಚ್ಚೋ ಬಾಯಿ. ನೋಡು, ಇಂಥ ಮಾತನ್ನು ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವೇ ನಿನಗೆ? ಅವನು ಹಾಗರದ ಕೂಸಾದ್ರೇನು, ಬೀದಿಯಲ್ಲಿ ಬೆಳೆದವನಾದ್ರೆ ಈ ನನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿರುವಂತ ಮಹಾತ್ಮ ಕೊಡವನು ಅಂತ ನನ್ನ ಪರಮಾತ್ಮನಿಗೆ ಅಲ್ಪವಾಗಿ ಮಾತನಾಡ್ತಿರುವ ನೀನು ಗಂಡಸಲ್ಲ, ನೀನೊಬ್ಬ ಷಂಡ. ಇಡೀ ಪ್ರಪಂಚವನ್ನು ಪ್ರಳಯ ಮಾಡಬಲ್ಲ ಈ ಶಶಿಕಾಂತನಿಗೆ ಷಂಡನೆಂಬ ಬಿರುದು ಕೊಟ್ಟು ಯಾವ ಹೆಚ್ಚು ಹೆಣ್ಣೆ? 10 ವರ್ಷಗಳಿಂದಲೂ ನಿನ್ನನ್ನು ಮುತ್ತಿಟ್ಟು ನಿನ್ನ ಕೈ ಹಿಡಿಯಲು ನಿನ್ನೊಡನೆ ನಲಿದಾಡಿ ಬಾಳಬೇಕೆಂಬ ಆಸೆ ಹೊತ್ತು ನಿಂತವನ ಸಂಗಾತಿಯಾಗು ಬಾ ಗಿರಿಜಾ. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನೋಡು, ಅಂದು ನಿನ್ನ ತಾಯಿ ನಿನ್ನ ಕೈ ಬಿಟ್ಟು ಸತ್ತು ಹೋದಾಗ ನಿನ್ನ ಹಿರಿಯಣ್ಣನ ಆಶ್ರಯದಲ್ಲಿ ನನ್ನ ಮಗನೆಂದು ತಿಳಿದು ನಿನಗೆ ತುತ್ತು ಮಾಡಿ ತಿನಿಸಿ ಬೆಳೆಸಿದ್ದೇನೆ ಅಂತ ಅತ್ತಿಗೆ ಮೇಲೆ ಕಣ್ಣು ಹಾಕ್ತಾ ಇದೆಯಲ್ಲ ನೀನು. ಸೀತಾ, ರಾಮ, ಲಕ್ಷ್ಮಣರು 12 ವರ್ಷಗಳ ಕಾಲ ವನವಾಸವನ್ನು ಮಾಡಿದ್ರು ಕೂಡ ಎಂದು ಕೂಡ ಅವನತ್ತಿಗೆ ಮೇಲೆ ಕಣ್ಣೆತ್ತಿ ನೋಡಲಿಲ್ಲ. ಆ ವಿಚಾರ ಗೊತ್ತಿದ್ದು ಕೂಡ ಇಂಥ ಹೀನ ಕಾರ್ಯಕ್ಕೆ ಕೈ ಹಾಕ್ತಾ ಇದೆಯಲ್ಲ ನೀನು ಮೈದುನಲ್ಲೆಲ್ಲ ನೀನೊಬ್ಬ ತಾಯಿಗಡ್ಡ. ರಾಮಾಯಣದ ಕಂತೆ ಪುರಾಣಗಳನ್ನು ಬಿತ್ತರಿಸಿ ಕತ್ತಲಾಗಿರಿಸಿಕೊಳ್ಳಬೇಡ. ನಿನ್ನ ಭವಿಷ್ಯವನ್ನೇ ನೀನು ಕೈ ಮಾಡಿ ಕರೆದರೆ ಕೈಲಾಸವನ್ನೇ ತಂದು ಕೊಡಬಲ್ಲ ಶ್ರೀಮಂತದ ರಾಜನೇ ನನ್ನ ಅಂಗೈ ಮುಷ್ಟಿಯಲ್ಲಿರುವಾಗ ಹಣದ ರಾಶಿಯನ್ನೇ ಹೂವಂತೆ ಮುಡಿಗೇರಿಸಬಲ್ಲ ಈ ಶಶಿಕಾಂತ್. ನೀಚ, ನಾನು ಕೇಳಿದ್ರೆ ಕೈಲಾಸವನ್ನೇ ತಂದು ಕೊಡುವಂತಹ ಸಿರಿವಂತನಾಗಿರ್ಬೋದು ಆ ನಿನ್ನ ಧನರಾಜ್. ಆದ್ರೆ ಅವನ ಆಸ್ತಿ ಅಂತಸ್ತೆಲ್ಲ ನನ್ನ ಗಂಡ ಕಟ್ಟುವ ಹರಕಲು ಚಪ್ಪಲಿಯ ಸಮಾನ. ನೋಡು, ಅತ್ತಿಗೆ ಎನ್ನುವ ಕಾಳಜಿ ನಿನಗಿಲ್ದಿದ್ರು ಕೂಡ ಮಮತೆಯಿಂದ ಹೇಳ್ತಾ ಇದ್ದೀನಿ, ಇನ್ನಾದ್ರೂ ಎಚ್ಚರವ. ಇಲ್ಲವಾದ್ರೆ ನಿನ್ನನ್ನು ಮಚ್ಚಿನಿಂದ ಮಾತಾಡಿಸಬೇಕಾಯಿತು. ಎಚ್ಚರ. ಮಚ್ಚೆಯಿಂದ ಮಾತನಾಡುವಷ್ಟು ಕೆಚ್ಚದೆಯವಳಾದ ಯಾವ ಹುಚ್ಚು ಹೆಣ್ಣೆ. ಪುಕ್ಕ ಬಲಿತ ರೆಕ್ಕೆಗಳನ್ನು ಪುಕ್ಕ ಬಲಿತ ಹಕ್ಕಿಗಳನ್ನೇ ಬಚಾವ್ ಮಾಡುವ ಹೊರಟ ಈ ಧೀರನ ಪರಾಕ್ರಮ ನಿನಗಿನ್ನೂ ತಿಳಿದಿಲ್ಲ ಅಂತ ಕಾಣುತ್ತೆ. ಇವನು ಒಲಿದರೆ ಶಶಿಕಾಂತ್, ಮರಿದರೆ ಕಾಳಿಂಗ ಸರ್ಪ.
ಮಾರಿಯಲ್ಲವೇ ಹೆಮ್ಮಾರಿ? ನೀನು ಹುಟ್ಟಿದಾಗಲೇ ನೀನು ನನ್ನ ಪಟ್ಟದ ರೊಟ್ಟಿಯಿಂದ ಅಪ್ಪಟವಾಗಿ ನಂಬಿದ್ದೆ. ಆ ಕೈ ಹಿಡಿದ ನೀನು ಮಾರಿಯಲ್ಲವೇ ಚೀಮಾರಿ? ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೀಯಾಳಿಸಿ ಮಾತನಾಡುವ ನಿನ್ನ ಹೇರಿಯ ಪಾಲಿಗೆ ಮಾರಿ ಅಷ್ಟೇ ಏಕೋ? ರಣರಂಗದಲ್ಲಿ ಆಹ್ವಾನವನ್ನ ಕೂಗುವಂತ ಪಗಳೆಯನ್ನ ಊದುವಂತ ಹೊನಕ್ಕೆ ಹೋಗುವನಂತೆ ಕಚ್ಚೆ ಹಾಕಿ ಕೂಡ ನಿಲ್ಲಬಲ್ಲನ ನಿನ್ನ ಗಂಡ ಸಾಗಿದ್ರೆ ಮುಂದಕ್ಕೆ. ಪಶು ಅಲ್ಲ ಗಿರಿಜಾ, ನಾನು ನಿನ್ನ ಪ್ರೇಮದ ರಸ. ಸಾಕು ಮಾಡ ನನ್ನ ಹಿರಿಯಣ್ಣನ ಇತಿಹಾಸವನ್ನು. ಅವನೊಬ್ಬ ಕೊಲೆಗಾರ. ಅವನು ಹೇಳಿದ ಹಾಗೆ ಕೇಳುತ್ತಾ ಬಂದಿದ್ದರಿಂದಲೇ ಈ ನನ್ನ ಬಾಳು ನಾದವಿಲ್ಲದ ತಂಬೂರಿಯಾಗಿದೆ. ಸೋಮನೆ ಬಾಗಿರಿಜ ನನ್ನೊಂದಿಗೆ ಹತ್ಯೆಯಾಗಿ ಆಕಾಶದಲ್ಲಿ ಹಾರಲು. ಎಂದಿರುವ ನಿನ್ನ ಅತ್ತಿಗೆ ಮೇಲೆ ಕೈ ಮಾಡುತ್ತೀವಲ್ಲ, ಸರಿಯಾದ ನೀತ. ನನ್ನ ಈ ವಿಷಯದಲ್ಲಿ ರಸವತ್ತಾಗಿ ಮಾತನಾಡುವ ನೀನ್ಯಾರಲೇ? ಲೇ ಶಶಿ, ಪವಿತ್ರವಾದ ಹಾಲಿನಲ್ಲಿ ಹುಳಿ ಹಿಂಡಲು ಮುಂದಾಗಿ ಧರ್ಮದ ದಾರಿಯನ್ನು ತಪ್ಪಿಸಲು ಬಂದವರ ರಂಗ ತೆಗೆಯಲು ಬಂದ ನಾನಿವರ ಗಂಡ. ನಿಮ್ಮಂತ ಸೂರ ಸರದಾರರ ರಕ್ತ ಕುಡಿಯಲು ಬಂದ ಪೂರ್ಣ ಪ್ರಚಂಡ. ಒಳ ಹುಟ್ಟಿದ ಅಣ್ಣನೆಂದ ಮಮತೆಯ ಮುಸುಕು ಹಾಕಿ ಆ ಹಿರಿಯಣ್ಣನ ತಲೆಯಲ್ಲಿ ವಿಷದ ಬೀಜವನ್ನು ಬೆತ್ತಿ ನಮ್ಮನ್ನೆಲ್ಲ ಸರ್ವನಾಶ ಮಾಡಲು ಒಂದು ನನ್ನ ಮನೆಗೆ ಕಾಲಿಟ್ಟಿರುವ ನೀನಾವ ಪುಣ್ಯ ಪ್ರಚಂಡಗಳೇ. ಈ ನಿನ್ನ ಮಾತಿನಂತೆ ನಡೆದಿದ್ದರಿಂದಲೇ ಈ ನನ್ನ ಬಾಳು ಮಣ್ಣು ಪಾಲಾಗಿ ಹೋಗಿದೆ. ಆ ಧರ್ಮರಾಜನೊಬ್ಬ ಬಂಡ, ಹೇಳಿದಾಗೆ ತೆರೆ ಅಲ್ಲಾಡಿಸುವ ನೀನೊಬ್ಬ ಷಂಡ. ದೇವರಂತ ನನ್ನ ಅಣ್ಣನಿಗೆ ಬೈದು ಹತ್ತಿದ ಮೇಡಲೇ ನನ್ನ ಒಡಲಲ್ಲಿ ಕಿತ್ತನ್ನು ಕೆಟ್ಟ ಮಕ್ಕಳಂತೆ ಮುತ್ತು ಕೊಟ್ಟು ತುತ್ತು ಮಾಡಿ ಉಣಿಸಿದ ಆ ನನ್ನ ಧರ್ಮದ ದೇವರಿಗೆ ಅಲ್ಲದ ನುಡಿಯನ್ನು ನುಡಿದರೆ ತಡ ಮಾಡದ ಕತ್ತರಿಸಿ ಹಾಕುವೆ ಈ ನಿನ್ನ ನಾಲಿಗೆಯನ್ನು. ಇದೊಂದು ಸಾರಿ ನನ್ನ ತಮ್ಮ ಮಾತಾಡಿದ್ದಾನೆ ಎಂದು ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೇನೆ. ಇಲ್ಲದಿದ್ದರೆ ಅಣ್ಣ ತಮ್ಮಂದಿರ ಪ್ರೀತಿಯ ಒಳಗೆ ಸುಟ್ಟು ಬೂದಿಯಾಗಿ ಹೋಗಿರುವಾಗ ಯಾರಿಗೋ ನಿನ್ನ ತಮ್ಮ ಅಂತ ಕರಿತಿದೆ. ಇನ್ನೊಂದು ಸಾರ ಬಿಡ್ತೀನಿ, ಇನ್ನೊಂದು ಸಾರ ತೋರಿಸ್ತೀನಿ ಈ ಶಶಿಕಾಂತರ ಕಾರಣಂತ. ಈ ಸಮಯದಲ್ಲಿ ಬಂದು ನನ್ನನ್ನು ಕಾಪಾಡಿದ ನೀವು ನನ್ನ ಪತಿಯಷ್ಟೇ ಅಲ್ಲ, ನನ್ನ ಕಾರಣ. ಎದ್ದೇಳು ಗಿರಿಜಾ, ಎದ್ದೇಳು. ಈ ನಿನ್ನ ಕೈ ಹಿಡಿದ ಗಂಡ ನಾಳೆನೇ IPS ಅಧಿಕಾರಿಯಾಗಿ ಬರ್ತಾ ಇದ್ದೇನೆ. ಎಲ್ಲಿ ಒಂದು ಸಂತೋಷದ ಗೀತೆಯನ್ನು ಹಾಡು. ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ನನ್ನಂತರಾಳದಲ್ಲಿ ಹಾಡಿನಲ್ಲಿ ಹಂಸವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ನನ್ನಂತರಾಳದಲ್ಲಿ ಹಾಡಿನ ಹಂಸವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ
ಸ್ವರಗಳಿಗೆ ಗಮಕಗಳು ಚೆನ್ನ ಶ್ರೀಮತಿಯು ನಗುತ್ತಿರಲು ಹಾಲು ಚೇನಿಗಿಂತ ಚಂದ ಪ್ರೇಮ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ಸಿರಿಗಂಧ ಸೀಮೆಯಲ್ಲಿ ನೀ ನಡೆದು ಬರಲು ಅಲ್ಲಿ ಸೌಗಂಧದ ಮಿಸಲ ಇಲ್ಲ ನಿನ್ನಲ್ಲೇ ಪರಿಮಳವೆಲ್ಲ ಪ್ರೀತಿಯ ಭಕ್ತಿಯ ಹಿಡಿದು ಮಲೆನಾಡ ಮಲ್ಲಿಗೆ ಹೊಡೆದು ಹಸಿರೂರ ಬೀದಿಲಿ ನಡೆದು ಮುಟ್ಟಿಸಲು ಬಂದೆ ನಿನ್ನ ಪರಿಮಳದ ಕಲ್ಲಂಗದಿನ ಇರಿಸುವೆನು ನಿನ್ನ ಚಂದನದ ನೀರಾದೆನ್ನ ನೀ ಬಳಸಿದೆಯೋ ನನ್ನ ಓ ಗೆಳತಿ ನೀನೆ ನನ್ನ ಪ್ರಾಣದರತಿ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ಹಾಡಿನಲ್ಲಿ ನಾ ಹಂಸವೇ ಗಿರಿಜಾ, ಏಕೋ ಈ ಪ್ರೇಮ ಗೀತೆ ಹಾಡಿದರೂ ನಿನ್ನ ಮುಖ ಬಾಡಿದಂತೆ ಕಾಣುತ್ತಿದೆಯಲ್ಲ. ನೋಡಿ ಸರ್, 20 ವರ್ಷಗಳಿಂದ ನಮ್ಮನ್ನು ಸಾಕಿ ಸಲಹಿದ ನಮ್ಮ ಮನೆಯ ದೇವರನ್ನ ಪೊಲೀಸರು ಎಳೆದುಕೊಂಡು ಹೋದರು ಸ್ವಾಮಿ. ದೇವರಂತ ನನ್ನ ಅಣ್ಣನಿಗೆ ಕೊಲೆ ಆಪಾದನೆ ನೀಡಿ ಎಳೆದುಕೊಂಡು ಹೋದರೆ ಗಿರಿಜಾ, ಇದೆಲ್ಲ ಧನರಾಜನ ಕೈವಾಡ ಇದ್ದಂತೆ. ಸತ್ಯವಿದೆಯೇ ಸ್ವಾಮಿ? ಈಗ ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ. ಹುಲಿ ಅಂತ ನಿನ್ನ ತಮ್ಮ ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ಬಂದಿರುವ ಸಿಹಿ ಸುದ್ದಿಯನ್ನು ಹೇಳಬೇಕಾದರೆ ವಿಧಿ ನಿಮ್ಮನ್ನು ಜೈಲಿಗೆ ಎಳೆದುಕೊಂಡು ಹೋಯಿತೆ. ಅಣ್ಣ, ನಮ್ಮನ್ನೆಲ್ಲ ಓದಿಸಿ ನಮಗೆಲ್ಲ ಪೊಲೀಸ್ ನೌಕರಿ ಕೊಡಿಸಬೇಕೆಂದಿರುವ ನನ್ನ ದೇವರು ಕೊಲೆಗಡುಕನೆ. ಅಣ್ಣ, ಇದನ್ನು ವಿಚಾರಿಸದೆ ಶ್ರೀಕಾಂತ್ ಅಣ್ಣನ ಕೈಗೆ ಕೋಳ ಹಾಕಿಕೊಂಡು ಎಳೆದುಕೊಂಡು ಹೋದನೆ ಗಿರಿಜಾ. ಇರಲಿ, ನಾಳೆನೆ ಅಧಿಕಾರವನ್ನು ಸ್ವೀಕರಿಸಿ ಅಣ್ಣನನ್ನು ಜಾಮೀನ್ ಮೇಲೆ ಆಚೆ ತರುತ್ತೇನೆ. ಜಾಮೀನು ಯಾವುದಕ್ಕೂ ಯೋಚನೆ ಮಾಡಬೇಡ, ಪಾಲ್ಗೋಣ. ಪಿಸಿ ಪಿಸಿ ಸರ್, ಯಾಕೆ ಸರ್, ಏನಾಯ್ತು? ಯಾಕೋ ಏನಾಯ್ತು? ಅನಾಹುತವಾಯಿತು. ಮುಂದೇನು ಮಾಡುವುದು? ಅಂತದ್ದೇನು ಮಾಡಿದ್ರಿ? ಬೆಳಗ್ಗೆ ನಡೆದ ಕೂಲಿ ಕಾರ್ಮಿಕರ ಗುಂಪಿನ ಮೆರವಣಿಗೆಯಲ್ಲಿ ಧನರಾಜನ ವಿರುದ್ಧ ಬಂದೋಬಸ್ತ್ ಮಾಡಲು ಹೋದಾಗ ಪಾರ್ಟಿ ಲೀಡರ್ ಸತ್ಯಾನಂದನನ್ನೇ ಕೊಂದಿದ್ದೇನೆ. ಪಿಸಿ, ಪಾರ್ಟಿ ಲೀಡರ್ ಸತ್ಯಾನಂದನನ್ನೇ ಕೊಂದಿದ್ದೇನೆ. ಸರ್, ಅದಕ್ಕೆ ನಾವು ಹೆದರಲೇ ಬೇಕಾಗಿದೆ ಪಿಸಿ, ಈಗ ಹೆದರಲೇ ಬೇಕಾಗಿದೆ. ಇದನ್ನು ಮುಚ್ಚಿ ಹಾಕಲು ಪ್ಲಾನ್ ಮಾಡು. ಹೋಗು. ಮೊನ್ನೆ ನಡೆದ ಎಲೆಕ್ಷನ್ ನಲ್ಲಿ ನಮ್ಮ ಧನರಾಜ್ MLA ಆಗಿದ್ದಾರೆ. ಈಗ ಅವರಿಗೆ ತಿಳಿಸಿಬಿಡ್ರಿ. ಹೌದು, ಈಗಲೇ ಅವರಿಗೆ ಫೋನ್ ಮಾಡಿ ಇದನ್ನು SP ಗೆ ಮುಟ್ಟಿಸದೇ ಮುಚ್ಚಿಸ್ಬಿಡ್ರಿ ಅಂತ ಹೇಳ್ತೀನಿ. Hello.
ಸರ್ ಇದು ಒಂದು ಸಮಸ್ಯೆ ಆಗ್ಬಿಟ್ಟಿತ್ತು. ಹೀಗೆ ಸರ್ ಅದೊಂದು ಸತ್ಯಾನಂದನೇ ಕೊಂದಿದ್ದೇನೆ, ಅದನ್ನ ಮುಚ್ಚಿಸ್ಬೇಕಿತ್ತು. ಹಾ ಸರ್, ಅದು ಏನೋ ಮಿಸ್ಟೇಕ್ ಆಗಿ ಆಗ್ಬಿಡ್ತು. ಬಿಸಿ, ನೀನು ಯಾವ MLA MP ಗೆ ಫೋನ್ ಮಾಡಿದರು? ಇದೇ ಡಿಪಾರ್ಟ್ಮೆಂಟಿನ ಮಂತ್ರಿಗಳಿಗೆ ಫೋನ್ ಮಾಡಿದರು? ಈ ಕೇಸನ್ನು ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ ಇನ್ಸ್ಪೆಕ್ಟರ್, ಸಾಧ್ಯವೇ ಇಲ್ಲ. ಹೇಳು, ಇನ್ಸ್ಪೆಕ್ಟರ್ ಆಗಿ ಏನೇನು ಗುಂಡಗಿರಿ ಕೆಲಸ ಮಾಡಿಬಿಟ್ಟು ಬಗಳು. ಬನ್ನಿ ಸರ್. ಓ ಅಣ್ಣ, SP ಸಾಹೇಬನಾಗಿ ಇದೇ ಜಿಲ್ಲೆಗೆ ಬಂದಿರಾ? ಮುಚ್ಚು ಬಾಯ್ನ! ಅಣ್ಣ ತಮ್ಮ ಎಂದು ನಡೆದು ಹೆಚ್ಚಿ ಮಾತನಾಡಲಿಕ್ಕೆ ಇದೇನು ಮನೆಯಲ್ಲ, ಪೊಲೀಸ್ ಸ್ಟೇಷನ್. ನಿನಗೆ ಅಣ್ಣ ಎಂಬ ಅಭಿಮಾನ ಇದ್ದಿದ್ದರೆ ದೇವರಂತಿರುವ ನನ್ನ ಅಣ್ಣನನ್ನು ಎಳೆದುಕೊಂಡು ಜೈಲಿನಲ್ಲಿ ಇಡುತ್ತಿರಲಿಲ್ಲ. ಸರ್, ಅದನ್ನು ನನ್ನ ಕರ್ತವ್ಯದ ಸ್ಥಿತಿ ಬರಬಾರದು ಅಂತ ಈ ಕೆಲಸ ಮಾಡಿದ್ದೇನೆ. ಹೌದು ಇನ್ಸ್ಪೆಕ್ಟರ್, ಅದೇ ಕರ್ತವ್ಯಕ್ಕೆ ಚ್ಯುತಿ ಬಾರಬಾರದೆಂದೇ ನಾನು ನನ್ನ ಕೆಲಸ ಮಾಡಲು ಬಂದಿರುವೆ. ಹೇಳು, ಕಾರ್ಮಿಕರ ಮುಖಂಡ ಸತ್ಯಾನಂದರ ಕೊಲೆಗೆ ಯಾರು ಕಾರಣ ಅಂತ ಹೇಳೋ ಇನ್ಸ್ಪೆಕ್ಟರ್. ಸರ್ ಅದು ಏಕೆ? ನನಗೆ ಗೊತ್ತಿಲ್ಲ ಸರ್. ಹೇಗೆ ನಾಳೆ ತಡವರ್ಸ್ತಾ ಇದೆಯಲ್ಲ, ಮುಖ ಯಾಕೋ ಬೆವರ್ತಾ ಇದೆ, ಬಾಯ್ ಬಿಟ್ಟು ಹೇಳ್ತೀಯೋ ಇಲ್ಲ ಹೊಟ್ಟೆ ಬಿಚ್ಚಾಕಿ ನಿನ್ನ ಚಟ ಕಟ್ಲು. ಹೇಳು, ಆ ಕೊಲೆಗೆ ಕಾರಣ ಯಾರಂತ ಹೇಳು ಇನ್ಸ್ಪೆಕ್ಟರ್. ಸರ್ ಅದು ನನಗೆ ಗೊತ್ತಿಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಮುಚ್ಚ ಬಾಯ್ನ! ಆ ಲುಚ್ಚಾನ ಮಗ ಧನರಾಜನ ಮಾತು ಕೇಳಿ ದೇವರಂತ ನನ್ನ ಅಣ್ಣನ ಕೈಗೆ ಕೋಳ ಹಾಕಿ ನಡು ಬೀದಿಯಲ್ಲಿ ಎಳೆದುಕೊಂಡು ಬಂದು ಅವರ ಮರ್ಯಾದೆ ತೆಗೆದಿಯಲ್ಲ, ನಿನಗೆ ಎಲ್ಲಿದೆ ನಿಯತ್ತು? ಕಾಕಿ ಬಟ್ಟೆ ಹಾಕಿದ ತಕ್ಷಣಕ್ಕೆ ಕಾನೂನನ್ನೇ ಕೈ ತೆಗೆದುಕೊಳ್ಳುವ ರಾಕ್ಷಸ ನೀನು. ಸರ್, ಅದೇ ಜನಗಳಿಗೆ ಬೇಕಾಗಿರುವ ಸತ್ಯಾನಂದನನ್ನು ಕೊಲೆ ಮಾಡಿ ಈಗ ಇಲ್ಲ ಎಂದು ಮಗುತ್ತಿರುವೆಯಾ? ತೆಗೆದುಕೋ, ಇದು ಸಾವಿರಾರು ಜನಗಳು ಬರೆದು ಕೊಟ್ಟ ಸಾಕ್ಷಿ ಪತ್ರ. ನೀವು ಇದಕ್ಕೂ ಪಕ್ಕದಿದ್ದರೆ ನೀನು ಫೋಟೋ ತೆಗೆದ ಆ ಫೋಟೋ ಸಹಿತ ನನ್ನ ಹತ್ರ ಇದೆ, ನೋಡಿಕೋ. ಕ್ಷಮಿಸಿ ಸರ್. ಕ್ಷಮೆ? ಥು. ನೀನೊಬ್ಬ ಪ್ರಜೆಗಳನ್ನು ಕಾಪಾಡುವ ಪೊಲೀಸ್ ಅಧಿಕಾರಿಯಾಗಿ ಅದೇ ಪ್ರಜೆಗಳನ್ನು ಗುಂಡು ಹಾಕಿಕೊಂಡು ನ್ಯಾಯವನ್ನು ನೆಲಸಮ ಮಾಡಿ ಆ ನ್ಯಾಯದ ಹಾದಿಯನ್ನು ಹಿಡಿದಿರುವ ನಿನ್ನಂತ ಆಫೀಸರನ್ನು ಕ್ಷಮಿಸಬೇಕೆ? ವಿಚಾರ ಮಾಡದೆ ತುತ್ತಿಟ್ಟವರನ್ನು ಮರೆತು ಮುತ್ತು ಕೊಡುವ ಮೋಹನಾಂಗಿಯರ ತುತ್ತಾಗಿ ಬಿದ್ದಿರುವ ನಿನ್ನಂತ ಆಫೀಸರನ್ನು ಕ್ಷಮಿಸಬೇಕೆ? ಅಣ್ಣ ಅತ್ತಿಗೆಯರನ್ನು ದೇವರನ್ನು ಪೂಜಿಸುವ ಈ ಪುಣ್ಯ ಭರತ ಭೂಮಿಯಲ್ಲಿ ಕರ್ಮದ ಹಾದಿಯನ್ನು ಬಯಸಿದ ನಿನ್ನಂತ ಥರ್ಡ್ ಕ್ಲಾಸ್ ಆಫೀಸರನ್ನು ಕ್ಷಮಿಸಬೇಕೆ? ಲಂಚಕ್ಕೆ ಕೈ ಹಾಕಿದ ಕಾಕಿಯ ಕರ್ತವ್ಯವನ್ನು ಮರೆತು ಈ ನಾಡ ತಾಯಿಯ ಮುಖಕ್ಕೆ ಮಸಿ ಬಳಿಯುವ ನಿನ್ನಂತ ಥರ್ಡ್ ಕ್ಲಾಸ್ ಆಫೀಸರನ್ನು ಕ್ಷಮಿಸಬೇಕೆ? ನೋ, ನೆವರ್. ಇದೆಲ್ಲ ಸರಿಯಾಗಿ ತೀರ್ಮಾನ ಆಗೋವರೆಗೂ ನೀನು ಇಲ್ಲಿಗೆ ಬರಬಾರದು. ಸಸ್ಪೆಂಡ್ ಆರ್ಡರ್. ನಿಲ್ಲಿ ಸರ್. ನೋ, ನಿನ್ನಂತ ಲಂಚದ ಅಧಿಕಾರಿಗೆ ಇದೇ ಸರಿಯಾದ ಸಾಕ್ಷಿ. ತೆಗೆದುಕೋ ಸಸ್ಪೆಂಡ್ ಆರ್ಡರ್. ಇದೆಲ್ಲ ತೀರ್ಮಾನ ಆಗೋವರೆಗೂ ಆ ಧನರಾಜನ ಜೊತೆ ಚಕ್ಕಂದ ಹೊಡಿ. ಮಿಸ್ಟರ್ SP ಶಂಕರ್, ನಾನೆಷ್ಟೇ ಪರಿಪರಿಯಾಗಿ ಬೇಡಿಕೊಂಡರೂ ನಿನ್ನದೇ ಅಧಿಕಾರ ನಡೆಸಿದೆಯಲ್ಲ. ನೋಡೋಣ, ನಿನ್ನ ಪ್ಲಾನ್ ಅನ್ನು ಬುಡಮೇಲು ಮಾಡಿ ನಿನ್ನ ಅಧಿಕಾರ ಎಂಬ ಹುದ್ದೆನ ಬುಡ ಸಮೇತ ಕಿತ್ತು ಹಾಕಿ ಮತ್ತೆ ಇದೇ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಿ ಬರಲಿಲ್ಲ ಅಂದ್ರೆ ನನ್ನ ಹೆಸರು ಶ್ರೀಕಾಂತನೇ ಅಲ್ಲ. ಬರ್ತೀನಿ, ಬರಲೇ. ನೀನು ಯಾರ ಬಲದಿಂದ ಹಾರಾಡುತ್ತಿದೆ ಎಂದು ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಇದೇ ರೀತಿ ಹಾರಾಡಿ ಬಡವರನ್ನು ಬಗ್ಗು ಬರೆಯುವ ನಿನ್ನ ರೆಕ್ಕೆಗಳನ್ನು ಕತ್ತರಿಸಿ ಆ ನಿನ್ನ ಧನಿಕನ ದ್ವಾರ ಬಾಗಿಲಿಗೆ ನೇತು ಹಾಕದಿದ್ದರೆ
ನಾನು ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿ ಶಂಕರನೆಲ್ಲ ನಿನಗಿದು ಮೊದಲು ನೆನಪಿರಲಿ. Go get out. ಐಸಿ ಇನ್ನೊಂದು ತಿಂಗಳಲ್ಲಿ ನಿನ್ನ ಗತಿ ಏನಾಗುತ್ತೆ ಅಂತ ವಿಚಾರ ಮಾಡಿ ಮೆಲಕ ಹಾಕು ಮಿಸ್ಟರ್ ಶಂಕರ್. ಬರ್ತೇನೆ. ಎಲ್ಲಿ ನೋಡಿದರಲ್ಲಿ ಲಂಚ, ಮೋಸ, ಕೊಲೆ, ದರೋಡೆ ಇವು ನಾಲ್ಕನ್ನು ನಡೆಸಬೇಕಾದರೆ ಮೊದಲು ನಾ ಸಿದ್ಧನಾಗಲೇಬೇಕು. ಅಂದಾಗ ಈ ನಾಡ ತಾಯಿಯ ಬಗ್ಗೆ ಶಾಂತಿ. MLA ಧನರಾಜ್, ನೀನು ಎಂತ ರಾಜಕೀಯ ದರ್ಬಾರಿನಲ್ಲಿ ಎದೆ ಒಪ್ಪಿಗೆ ಹಾರಾಡಿದರು ಓ ನಿನ್ನ ಕೊಪ್ಪಿದ ನೆಲಕ್ಕೆ ಈ ನನ್ನ ನ್ಯಾಯದ ಗುಂಡನ್ನು ಹಾಕಿ ಮಂತ್ರಿಯಾಗಿ ಬಂದ ನಿನ್ನ ಎಲ್ಲ ಸ್ವತಂತ್ರ ಅಧಿಕಾರವನ್ನೇ ಕಿತ್ತು ನಿರಸನ ಮಾಡಿ ಕ್ರಾಂತಿಯ ಕಾಳೆಯನ್ನು ಊದಿ ಈ ಪುಣ್ಯ ಭಾರತ ಭೂಮಿಗೆ ಶಾಂತಿ ನೀಡದಿದ್ದರೆ ನನ್ನ ಹೆಸರು SP ಶಂಕರನಲ್ಲ. ಎಸ್ ಸರ್. ಒಳಗಿರುವ ಧರ್ಮರಾಜನನ್ನು ರಿಲೀಸ್ ಮಾಡೋದು. ಓಕೆ ಸರ್, ಓಕೆ ಸರ್. ಅಣ್ಣ ಯಾಕಣ್ಣ ಕಣ್ಣೀರು? ಇವು ಸಂತೋಷದ ಕಣ್ಣೀರಪ್ಪ, ಇವು ಸಂತೋಷದ ಇರಲಿಲ್ಲ ಇದೆಲ್ಲ ಧನರಾಜನ ಕೈವಾಡ. ಇದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬೇಡಣ್ಣ. ಈ ನಿನ್ನ ಕೇಸನ್ನು ನಾನು ಸರಿ ಮಾಡುತ್ತೇನೆ. ಬನ್ನಿ ಹೋಗೋಣ.